ನನ್ನ ಮಗಳ ಬರ್ಡೇಗೆ ನೀವೆಲ್ಲ ಇಷ್ಟೊಂದು ಪ್ರೀತಿ ತೋರಿಸ್ತೀರಾ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ, ಎಲ್ಲರಿಗೂ ತುಂಬಾ ಧನ್ಯವಾದ. ಬರ್ಡೇನ ಸಿಂಪಲ್ ಆಗಿ ಮಾಡೋಣ ಅಂತ ಅನ್ಕೊಂಡ್ವಿ. ಅವಳಿಗೆ ಸಿಂಪಲ್ ಆಗಿನೇ ನಾನು ಡ್ರೆಸ್ ಸ್ಟಿಚ್ ಮಾಡಿಸಿದ್ದೆ. ಬೆಳಗ್ಗೆ ಟಿಫಿನ್ ಮುಗಿಸ್ಕೊಂಡು ದಿವ್ಯಾಗ ರೆಡಿ ಮಾಡಿ ಅವ್ರಿಬ್ರಿಗೂ ದೇವಸ್ಥಾನಕ್ಕೆ ಕಳ್ಸಿದೆ. ನಮ್ಮ ಮನೇಲಿ ಯಾರದೇ ಬರ್ಡೇ ಇರ್ಲಿ, ಆನಿವರ್ಸರಿ ಇರ್ಲಿ, ಏನೇ ಸ್ಪೆಷಲ್ ಡೇ ಇದ್ರು ನಮ್ಮ ಹುಲ್ಗೆಮ್ಮನ್ ಗುಡಿಗೆನೆ ನಾವು ಆಲ್ಮೋಸ್ಟ್ ಹೋಗೋದು. ಸೊ ಇವತ್ತು ದಿವ್ಯಾನ್ ಬರ್ಡೇ ಇತ್ತಲ್ವಾ, ಅವಳಿಗೂ ಹುಲ್ಗೆಮ್ಮನ್ ಗುಡಿಗೆನೆ ಕಳ್ಸಿದ್ದೆ. ನಮ್ಮ ಯಜಮಾನ್ರು ಮತ್ತೆ ದಿವ್ಯಾ ಇಬ್ರೇ ದೇವಸ್ಥಾನಕ್ಕೆ ಹೋಗಿದ್ರು. ಹೋಗಿ ಹುಲ್ಗೆಮ್ಮನ್ ದರ್ಶನ ತಗೊಂಡ್ ಬಂದ್ರು. ಅಷ್ಟೊತ್ತಿಗೆ ನಾನು ಅಥರ್ವ ರೆಡಿ ಆಗಿ ಅವರಿಗೆ ವೇಟ್ ಮಾಡ್ತಾ ಇದ್ವಿ. ಇಲ್ಲಿಂದ ನಾವು ದಿವ್ಯಾನ್ ಸ್ಕೂಲ್ ಕಡೆ ಹೊರಟ್ವಿ. ಹಾಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂತ ಈ ಒಂದು ಸಾರಿನ ನಾನು ಮೀಶೋ ಇಂದ ಪರ್ಚೇಸ್ ಮಾಡಿದೀನಿ. ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿತ್ತು. ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಪರ್ಚೇಸ್ ಮಾಡಿದ್ದೆ. ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ. ಅಂದಿವೆ ನಮ್ಮ ಅಕ್ಕನ ಮನೆಗೆ ಹೋಗಿ ಅವ್ರಿಗೆ ಅಯ್ಯಪ್ಪ ಸ್ವಾಮಿ ಪ್ರಸಾದನ ಕೊಟ್ಟು ಹಾಗೆ ಹತ್ರದಲ್ಲಿರೋ ಬೇಕರಿನಲ್ಲಿ ಒಂದ್ ಕೇಕ್ ನ ತಗೊಂಡು ದಿವ್ಯಾನ್ ಸ್ಕೂಲ್ ಕಡೆ ಹೊರಟ್ವಿ. ಈ ವರ್ಷ ನನ್ನ ಮಗಳ ಬರ್ಡೇ ತುಂಬಾನೇ ಸ್ಪೆಷಲ್. ಯಾಕಂತ ಹೇಳಿದ್ರೆ ಅವಳು ಈ ವರ್ಷ ಮಾಲೆ ಹಾಕೊಂಡಿದ್ಲು. ಹಾಗೆ ಅವಳು ವ್ರತ ಮಾಡಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಅಲ್ಲಿದ್ದ ತಂದಿದ್ ಪ್ರಸಾದನ ಅವಳ ಬರ್ಡೇ ದಿನ ನಾವ್ ಎಲ್ಲಾರ್ಗು ಹಂಚಿದ್ವಿ. ಅದಂತೂ ನನ್ಗೆ ತುಂಬಾನೇ ಸ್ಪೆಷಲ್ ಅನಿಸ್ತು. ಮತ್ತೆ ಈ ಸ್ಕೂಲ್ ಅಲ್ಲಿ ನನ್ನ ಮಗಳದಿದ್ದು ಲಾಸ್ಟ್ ಇಯರ್ ಬರ್ಡೇ ಆಗಿತ್ತು. ಯಾಕಂದ್ರೆ UKG ವರ್ಗೂ ಅಷ್ಟೇ ಇರೋದು ಈ ಸ್ಕೂಲ್ ಅಲ್ಲಿ. ಅದಕ್ಕೆ ನೆಕ್ಸ್ಟ್ ಇಯರ್ ಬೇರೆ ಸ್ಕೂಲ್ಗೆ ಹೋಗ್ಬಿಡ್ತಾಳೆ. ಅದಕ್ಕೆ ಈ ವರ್ಷ ಈ ಸ್ಕೂಲ್ ಅಲ್ಲಿನೇ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡು ಅದೇ ಸ್ಕೂಲ್ ಅಲ್ಲಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಇಲ್ಲೊಬ್ರು ಬಿಗ್ ಬಾಸ್ ಫ್ಯಾನ್ ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಬಿಗ್ ಬಾಸ್ ಒಳಗೆ ನಿಂಗೆ ಯಾರು ಇಷ್ಟ? ರಾಶಿಕಾ ಮನೆಗೆ ಹೋದ್ಲಲ್ಲೇ. ಯಾರ್ಯಾರು ಅದಾರ ಬಿಗ್ ಬಾಸ್ನಾಗ? ಆಮೇಲೆ ಆಮೇಲೆ ಓ ಯಾರು? ಗಿಲ್ಲಿ ಮತ್ತೆ ಊಟ ಆರ್ಡರ್ ಮಾಡಿದ್ವಿ. ಊಟ ಬರೋದಕ್ಕಿನ್ನೂ ಟೈಮ್ ಇತ್ತು ಅಂತ ಹೇಳಿ ಇವ್ರ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇವ್ರ ಮಾಲೆ ಹಾಕೊಂಡಾಗಿದ್ದ ನಾವು ನಾನ್ ವೆಜ್ ತಿಂದಿರ್ಲಿಲ್ಲ. ಅದಕ್ಕೆ ಇವತ್ತು ಬರ್ಡೇ ದಿನ ಹೋಗಿ ನಾನ್ ವೆಜ್ ನ ತಿನ್ಕೊಂಡು ಹಂಗೆ ಇವ್ರಿಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಅಣ್ಣನ ಮನೆ ಕಡೆ ಬಂದು ಕುತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಮಮ್ಮಿ ದೊಡ್ಡಮ್ಮನು ಬಂದ್ರು. ಅವ್ರನ್ನ ಹೋಗಿ ಪಿಕಪ್ ಮಾಡ್ಕೊಂಡು ಮನೆಗ್ ಬಂದ್ವಿ. ಮಮ್ಮಿ ಬಂದು ಅಥರ್ವನ್ ಜೊತೆಗೆ ಆಟ ಆಡ್ತಾ ಇದ್ರು. ನಾನು ಅಷ್ಟೊತ್ತಿಗೆ ಸ್ವಲ್ಪ ಸಿಂಪಲ್ ಆಗಿ ಏನಾದ್ರು ಡೆಕೋರೇಷನ್ ಮಾಡೋಣ, ಪ್ಲೇನ್ ಆಗಿ ಸೆಲೆಬ್ರೇಟ್ ಮಾಡೋದ್ ಬೇಡ ಅಂತ ಹೇಳಿ ಫಸ್ಟ್ ಟೈಮ್ ತರಿಸಿದ ಹ್ಯಾಪಿ ಬರ್ಡೇ ಲೆಟರ್ಸ್ ಇತ್ತು. ಅದನ್ನೇ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿದೆ. ಅವಾಗ ನಮ್ ಬರ್ಡೇ ಗರ್ಲ್ನು ರೆಡಿ ಆದ್ಲು. ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಮತ್ತೆ ಇನ್ನೊಂದ್ ಟೈಮ್ ಸಿಂಪಲ್ ಆಗಿ ಮನೆಯಲ್ಲಿ ಕೇಕ್ ಕಟಿಂಗ್ ನ ಮಾಡಿದ್ವಿ. ಇವಾಗ ಕೇಕ್ ಕಟ್ ಮಾಡಿದ್ದು ಏರಿಯಾದಲ್ಲಿರೋ ನಮ್ ದಿವ್ಯಾನ್ ಫ್ರೆಂಡ್ಸ್ ಗೋಸ್ಕರ. ದಿವ್ಯಾನ್ ಕೇಕ್ ಕಟ್ ಮಾಡೋ ಟೈಮ್ಗೆ ಅಥರ್ವಾಗ ಫುಲ್ ನಿದ್ದೆ ಬಂದಿತ್ತು. ಆದ್ರೆ ಅವನಿಗೆ ಮಲ್ಗೋಕ್ ಬಿಡ್ಲಾರ್ದೆ ನಾವು ಅವಳನ್ನ ಚೇರಪ್ ಮಾಡ್ತಾ ಇದ್ವಿ. ಇದೇ ಫಸ್ಟ್ ವರ್ಷ ಅನ್ಕೊಂತೀನಿ ದಿವ್ಯಾ ಇಷ್ಟೊಂದು ಚೆನ್ನಾಗಿ ನಕ್ಕೊಂತ ಕೇಕ್ ಕಟ್ ಮಾಡಿರೋದು. ಲಾಸ್ಟ್ ಟೈಮ್ ಏನಾಗಿತ್ತಂದ್ರೆ ಅವಳಿಗೆ ಕೇಕ್ ತಿನ್ನಕ್ಕೂ ಆಗ್ತಿರ್ಲಿಲ್ಲ. ಅಷ್ಟೊಂದು ಹುಷಾರಿರ್ಲಿಲ್ಲ. ಕೆಮ್ಮಾಗ್ಬಿಟ್ಟು ಫುಲ್ ಕಫ ಆಗ್ಬಿಟ್ಟಿತ್ತು. ಕೇಕೆ ತಿಂದಿರ್ಲಿಲ್ಲ ಅವಳ ಬರ್ಡೇ ದಿನ. ಈ ಗಿಫ್ಟ್ ಅಂತೂ ದಿವ್ಯಾಗೆ ಬೆಸ್ಟ್ ಎವರ್ ಬರ್ಡೇ ಗಿಫ್ಟ್ ಅಂತ ಹೇಳ್ಬೋದು. ಈ ಗಿಫ್ಟ್ ಕೊಟ್ಟಿದ್ದು ಅವ್ರ ಫ್ರೆಂಡ್ ತ್ರಿಷಿಕಾ. ಇಷ್ಟೇ ಸಿಂಪಲ್ ಆಗಿ ದಿವ್ಯಾನ್ ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇವನ್ ಬರ್ಡೇ